Namaste, this is Pavitra from Bhashasiri. In this video, I will teach you 10 simple Kannada sentences. These are very basic Kannada sentences and beginner friendly, perfect for daily conversation. Let's start with hello. Instead of hello in Kannada, we say Namaskara. Namaskara pronunciation na, ma, ska, ra. Repeat after me. Namaskara. One more time. Namaskara. Next. ನೀವು ಹೇಗಿದ್ದೀರಾ? How are you? ನೀವು ಹೇಗಿದ್ದೀರಾ? Pronunciation ನೀ ಉ ಹೇ ಗಿ ದಿ ರಾ. Repeat after me. ನೀವು ಹೇಗಿದ್ದೀರಾ? Answer is I am fine. ನಾನು ಚೆನ್ನಾಗಿದ್ದೇನೆ. I am ನಾನು ಚೆನ್ನಾಗಿದ್ದೇನೆ. Fine. ನಾನು ಚೆನ್ನಾಗಿದ್ದೇನೆ. Repeat after me. ನಾನು ಚೆನ್ನಾಗಿದ್ದೇನೆ. Next, what is your name? ನಿಮ್ಮ ಹೆಸರು ಏನು? ನಿಮ್ಮ ಹೆಸರು ಏನು? ಏನು means what? ಹೆಸರು means name. Your ನಿಮ್ಮ. Repeat after me. ನಿಮ್ಮ ಹೆಸರು ಏನು? ನನ್ನ ಹೆಸರು ಪವಿತ್ರ. My name is Pavitra. Say again. ನನ್ನ ಹೆಸರು ಪವಿತ್ರ. Or add your name. ನನ್ನ ಹೆಸರು ಪವಿತ್ರ. Where are you going? ನೀವು ಎಲ್ಲಿಗೆ ಹೋಗ್ತಿದ್ದೀರಾ? Where are you going? ನೀವು ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? Come here. ಇಲ್ಲಿ ಬನ್ನಿ. Come ಬನ್ನಿ. Here ಇಲ್ಲಿ. ಇಲ್ಲಿ ಬನ್ನಿ. Pronunciation ಇಲ್ಲಿ ಬನ್ನಿ. ಇಲ್ಲಿ ಬನ್ನಿ. Repeat after me. ಇಲ್ಲಿ ಬನ್ನಿ. Wait for some time. This is very commonly used in everyday life. Wait for some time. ಸ್ವಲ್ಪ ಸಮಯ ವೆಯ್ಟ್ ಮಾಡಿ. ಅಥವಾ ಪೂರ್ತಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸ್ವಲ್ಪ ಸಮಯ ಕಾಯಿರಿ. ಸ್ವಲ್ಪ ಸಮಯ ಟೈಮ್. ಕಾಯಿರಿ ವೆಯ್ಟ್. ಸ್ವಲ್ಪ ಸಮಯ ಕಾಯಿರಿ. ರಿಪೀಟ್ ಆಫ್ಟರ್ ಮೀ. ಸ್ವಲ್ಪ ಸಮಯ ಕಾಯಿರಿ. ನೆಕ್ಸ್ಟ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥ ಆಗಲ್ಲ. ನನಗೆ ಅರ್ಥ ಆಗಲ್ಲ. ರಿಪೀಟ್ ಆಫ್ಟರ್ ಮೀ. ನನಗೆ ಅರ್ಥ ಆಗಲ್ಲ. ಪ್ಲೀಸ್ ಹೆಲ್ಪ್ ಮೀ. ದಯವಿಟ್ಟು ನನಗೆ ಹೆಲ್ಪ್ ಮಾಡಿ. ಅಥವಾ ಆರ್ ದಯವಿಟ್ಟು ನನಗೆ ಸಹಾಯ ಮಾಡಿ. ರಿಪೀಟ್ ಆಫ್ಟರ್ ಮೀ. ದಯವಿಟ್ಟು. ಪ್ಲೀಸ್ ದಯವಿಟ್ಟು. ಹೆಲ್ಪ್ ಸಹಾಯ ಮಾಡಿ. ದಯವಿಟ್ಟು ನನಗೆ ಸಹಾಯ ಮಾಡಿ. Now let's quickly practice together. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನಿಮ್ಮ ಹೆಸರು ಏನು? ನನ್ನ ಹೆಸರು ಪವಿತ್ರ. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಲ್ಲಿ ಬನ್ನಿ. ದಯವಿಟ್ಟು ನನಗೆ ಸಹಾಯ ಮಾಡಿ. It's very simple, no? If you use this sentence daily, slowly you will build confidence in speaking Kannada. Please subscribe to our channel to learn speaking Kannada in every week. Comment below which sentence
new to you and which sentence you want to learn next in the next session. ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಪ್ರೋತ್ಸಾಹ ನೀಡಿ. ನಿಮ್ಮ ಪ್ರೋತ್ಸಾಹ ನನ್ನ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಧನ್ಯವಾದಗಳು.